ಹಾಯ್ ಫ್ರೆಂಡ್ಸ್, ಎಸ್ಐ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದ್ರೆ, ಈಗಾಗಲೇ ನಮ್ಮ ಹತ್ರ ಡಿ ಎಲ್ ಕಳ್ಕೊಂಡಿರ್ತೀವಿ. ಅದೇ ರೀತಿ ಡಿ ಎಲ್ ನಂಬರ್ ಕೂಡ ಇರೋದಿಲ್ಲ. ಅದೇ ರೀತಿ ಡಿ ಎಲ್ ಅಪ್ಲಿಕೇಶನ್ ನಂಬರ್ ಕೂಡ ಇರೋದಿಲ್ಲ. ವೀಕ್ಷಕರೇ, ಹೌದು, ಈಗಾಗಲೇ ನಮ್ಮ ಡಿ ಎಲ್ ಕಳ್ಕೊಂಡ್ರೆ ಹೇಗೆ ಸ್ವತಃ ನಮ್ಮ ಫೋನಲ್ಲಿ ಒಂದು ಡಿ ಎಲ್ ನಂಬರ್ ಅನ್ನು ಸರ್ಚ್ ಮಾಡಬೇಕು, ಅದೇ ರೀತಿ ಒಂದು ಡಿ ಎಲ್ ನಂಬರ್ ಅನ್ನು ತಗೊಂಡು ಯಾವ ರೀತಿ ಒಂದು ನಮ್ಮ ಡಿ ಎಲ್ ಒಂದು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಹೌದು, ಬನ್ನಿ, ಒಂದು ನಿಮ್ಮ ಫೋನಲ್ಲಿ ಕ್ರೋಮದಲ್ಲಿ ಸರ್ಚ್ ಮಾಡಿ ಪರಿವಾಹನ್ ಅಂತ ಸರ್ಚ್ ಮಾಡಿ. ವೀಕ್ಷಕರೇ, ಪರಿವಾಹನ್ ಅಂತ ಸರ್ಚ್ ಮಾಡಿದ್ರೆ ವೆಲ್ಕಮ್ ಪರಿವಾಹನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ವರ್ ಡೌನ್ ಇರೋ ಕಾರಣ ಸ್ಲೋ ಆಗಿ ಒಂದು ಸರ್ಚ್ ಆಗುತ್ತೆ. ವೀಕ್ಷಕರೇ, ಅದೇ ರೀತಿ ನಿಮ್ಮ ಫೋನಲ್ಲಿ ನಾವು ಇಲ್ಲಿ ಲ್ಯಾಪ್ಟಾಪ್ ನಲ್ಲಿ ತೋರಿಸ್ತಿದ್ದೀವಿ, ಯಾಕಂದ್ರೆ ಸರಿಯಾಗಿ ಕ್ಲಿಯರ್ ಆಗಿ ನಿಮ್ಗೆ ಕಾಣಲಿ ಅಂತ ಉದ್ದೇಶದಿಂದ ಒಂದು ಲ್ಯಾಪ್ಟಾಪ್ ನಲ್ಲಿ ತೋರಿಸ್ತಾ ಇದ್ದೀವಿ. ಅದೇ ರೀತಿ ನಿಮ್ಮ ಫೋನ್ ನಲ್ಲಿ ನೀವು ಕೂಡ ಒಂದು ಕ್ರೋಮ್ ಅನ್ನು ಓಪನ್ ಮಾಡಿ ಡೆಸ್ಕ್ಟಾಪ್ ಮೋಡ್ ಅನ್ನು ಕ್ಲಿಕ್ ಮಾಡ್ಕೊಂಡು ಅದೇ ರೀತಿ ಸಂಪೂರ್ಣವಾಗಿ ನೀವು ಕೂಡ ನಿಮ್ಮ ಫೋನ್ ನಲ್ಲಿ ಒಂದು ಡಿ ಎಲ್ ಅನ್ನು ಡೌನ್ಲೋಡ್ ಮಾಡಬಹುದು. ವೀಕ್ಷಕರೇ, ಪರಿವಾಹನ್ ಹೋಮ್ ಅಂತ ಫೇಸ್ ಹೊಡಿರಿ. ಫಸ್ಟಿಗೆ ಬರುವಂತ ಒಂದು ಲೈನ್ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ವೆಲ್ಕಮ್ ಟು ಪರಿವಾಹನ್ ಅಂತ ಬರ್ತಿದೆ. ಈ ತರ ಡ್ಯಾಶ್ ಬೋರ್ಡ್ ಬರುತ್ತೆ, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕೆಳಗಡೆ ಬನ್ನಿ, ಆನ್ಲೈನ್ ಟೆಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿಂದ ಈ ರೀತಿ ಸರ್ಚ್ ಆಗುತ್ತೆ. ಇದು ಕೂಡ ಒಂದು ಸರ್ವರ್ ಡೌನ್ ಇರುವ ಕಾರಣದಿಂದ ಈ ರೀತಿ ಒಂದು ವೆಬ್ಸೈಟ್ ಲೇಟ್ ಆಗಿ ಓಪನ್ ಆಗ್ತಿದೆ. ವೀಕ್ಷಕರೇ, ನೋಡಿ ವೀಕ್ಷಕರೇ, ಈಗಾಗಲೇ ಸೆಲೆಕ್ಟ್ ಸ್ಟೇಟ್ ಅಂತ ಬರ್ತಿದೆ. ನಿಮ್ಮ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡ ಈ ರೀತಿ ಬರುತ್ತೆ. ನೋಡಿ ವೀಕ್ಷಕರೇ, ಈಗ ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್, ಅಪ್ಲೈ ಫಾರ್ ಡಿ ಎಲ್ ರಿನ್ಯೂವಲ್ ಅಂತ ಈ ರೀತಿ ಇದೆ. ಆದರೆ ಇಲ್ಲಿ ಅದರ್ಸ್ ಅಂತ ಇದೆ ನೋಡಿ ವೀಕ್ಷಕರೇ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿ ಎಲ್ ಸರ್ಚ್ ಅಂತಿದೆ ನೋಡಿ ವೀಕ್ಷಕರೇ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮೊಬೈಲ್ ನಂಬರ್, ಎಂಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ವೀಕ್ಷಕರೇ, ನಿಮ್ಮ ಮೊಬೈಲ್ ನಂಬರ್ ಹಾಕಿಕೊಳ್ಳಿ. ಯಾವ್ದಾರ ಹಾಕಿ, ಡಿ ಎಲ್ ಅಲ್ಲಿ ಇರುವಂತ ಮೊಬೈಲ್ ನಂಬರ್ ಬೇಕಂತ ಏನಿಲ್ಲ, ನಿಮ್ಮ ಹತ್ರ ಇರುವಂತ ಮೊಬೈಲ್ ನಂಬರ್ ಹಾಕಿ. ಯಾಕಂದ್ರೆ ಒಂದು ಒ ಟಿ ಪಿ ಬರುತ್ತೆ, ಆದ ಕಾರಣ ನಿಮ್ಮ ಹತ್ರ ಇರುವಂತ ಒಂದು ಫೋನಿಗೆ ಒ ಟಿ ಪಿ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರಿಯಾಗಿ ಒಂದು ಕ್ಯಾಪ್ಚರ್ ಹಾಕಿ ವೀಕ್ಷಕರೇ, ಇಲ್ಲ ಅಂದ್ರೆ ರಿಟರ್ನ್ ಕ್ಯಾಪ್ಚರ್ ಹಾಕಿ ಅಂತ ಬರುತ್ತೆ. ಕ್ಯಾಪಿಟಲ್, ಸ್ಮಾಲು ಮತ್ತೆ ನಂಬರ್ ಕೂಡ ಇರುತ್ತೆ ವೀಕ್ಷಕರೇ, ಕರೆಕ್ಟ್ ಆಗಿ ನೋಡಿ ಹಾಕಿ. ನೋಡಿ ವೀಕ್ಷಕರೇ, ಈಗಾಗಲೇ ಒ ಟಿ ಪಿ ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಯುವರ್ ಮೊಬೈಲ್ ನಂಬರ್ಗೆ ಅಂತ ಬಂತು. ಅಂದ್ರೆ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ. ಅದನ್ನು ಸಂಪೂರ್ಣವಾಗಿ ಒ ಟಿ ಪಿ ಹಾಕೊಳ್ಳಿ. ಒ ಟಿ ಪಿ ಹಾಕಿಬಿಟ್ಟು ಮತ್ತೆ ರಿಟರ್ನ್ ಒಳ್ಳಿ ಕ್ಯಾಪ್ಚರ್ ಅನ್ನು ಹಾಕಿಕೊಳ್ಳಿ ವೀಕ್ಷಕರೇ. ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಒ ಟಿ ಪಿ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬರ್ತದೆ ವೀಕ್ಷಕರೇ. ಸಬ್ಮಿಟ್ ಅಂದಮೇಲೆ ಇದರಲ್ಲಿ ನೋಡಿ ಡಿ ಎಲ್ ನಂಬರ್ ಅಂತ ಇರುತ್ತೆ. ಡಿ ಎಲ್ ನಂಬರ್ ನಮ್ಮ ಕಡೆ ಇಲ್ಲ ಇವಾಗ, ಹಾಗಾಗಿ ಡಿ ಎಲ್ ನಂಬರ್ ಹಾಕಕ್ಕೆ ಬರೋದಿಲ್ಲ. ಅದೇ ರೀತಿ ಲೈಸೆನ್ಸ್ ಹೋಲ್ಡರ್ ನೇಮ್ ಅಂತಿದೆ. ಕರೆಕ್ಟ್ ಆಗಿ ಏನಿದು ಕೆಂಪು ಚಿಹ್ನೆ ಇದೆಯಲ್ಲ, ಈ ಕೆಂಪು ಚಿಹ್ನೆ ಇದ್ರೆ ಕರೆಕ್ಟ್ ಆಗಿ ಆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ನೀವು ಹಾಕ್ಬೇಕಾಗುತ್ತೆ ವೀಕ್ಷಕರೇ. ಎಂಟರ್ ಇಲ್ಲಿ ಅಂದ್ರೆ ಹೋಲ್ಡರ್ ನೇಮ್, ಏನು ಈಗ ಲೈಸೆನ್ಸ್ ಕಳ್ಕೊಂಡಿರ್ತೀರಲ್ಲ ಅವರ ಏನು ಆಧಾರ್ ಕಾರ್ಡ್ ನಲ್ಲಿ ಏನು ಹೆಸರು ಇರುತ್ತೆ ಅದೇ ಹೆಸರನ್ನು ಇಲ್ಲಿ ಹಾಕಿ ವೀಕ್ಷಕರೇ. ನಾನು ಇವಾಗ ಒಂದು ಎಕ್ಸಾಂಪಲ್ ನಿಮ್ಗೆ ತೋರ್ಸಕ್ಕೆ ಹಾಕ್ತೀನಿ. ಈ ರೀತಿ ಒಂದು ಅವ್ರ ಹೆಸರು ಹೇಗೆ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರುತ್ತೆ ಮತ್ತು ಮೊದಲು ಏನ್ ಡಿ ಎಲ್ ಅಲ್ಲಿ ಅವ್ರ ಹೆಸರು ಇರುತ್ತೆ ಅದೇ ರೀತಿ ಹಾಕ್ಬೇಕಾಗುತ್ತೆ ವೀಕ್ಷಕರೇ. ಯಾಕಂದ್ರೆ ಒಂದು ನಿಮ್ಮ ಹೆಸರು ಮೇಲೆ ಒಂದು ಡಿ ಎಲ್ ಅನ್ನು ಸರ್ಚ್ ಮಾಡಲಾಗುತ್ತದೆ. ಅದೇ ರೀತಿ ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೇಕು ವೀಕ್ಷಕರೇ. ಕರೆಕ್ಟ್ ಆಗಿ ಏನ್ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ ಅದೇ ಡೇಟ್ ಆಫ್ ಬರ್ತ್ ಅನ್ನು ಹಾಕ್ಬೇಕಾಗುತ್ತೆ. ಬೇರೆ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಬರೋದಿಲ್ಲ ವೀಕ್ಷಕರೇ, ನಿಮ್ ಡಿ ಎಲ್ ಕೂಡ ಸರ್ಚ್ ಆಗುದಿಲ್ಲ. ಇಷ್ಟಾಗಿ
ಇಷ್ಟ ಹಾಕಿ ಸರ್ಚ್ ಮೇಲೆ ಇಷ್ಟ ಹಾಕಿ ನೀವು ಕ್ಯಾಪ್ಚರ್ ಹಾಕಿ ವೀಕ್ಷಕರೇ, ಕ್ಯಾಪ್ಚರ್ ಹಾಕಿ ಕ್ಯಾಪ್ಚರ್ ಕರೆಕ್ಟ್ ಆಗಿ ಸ್ಮಾಲು ಬಿಗ್ ಇರುತ್ತೆ, ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಒಂದು ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಸಾಕು. ನೋಡಿ ವೀಕ್ಷಕರೇ, ಇಲ್ಲಿ ಬಂತು DL ನಂಬರ್ ಕೂಡ ಬಂದಿದೆ. ಅದೇ ರೀತಿ ನೇಮ್, ಅದೇ ಫಾದರ್ ನೇಮ್, ಡೇಟ್ ಆಫ್ ಬರ್ತ್ ಕೂಡ ಬಂದಿದೆ ವೀಕ್ಷಕರೇ. ಇದೇ ನಿಮ್ಮ DL ನಂಬರ್. ನೋಡಿ, ಸಂಪೂರ್ಣವಾಗಿ ಒಂದು DL ಕಳೆದೋದ್ರು ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಹಾಕಿದ್ರೆ ಸಾಕು, ನಿಮ್ಮ DL ನಂಬರ್ ಸಿಗುತ್ತೆ ವೀಕ್ಷಕರೇ. ಈ DL ನಂಬರ್ ಅನ್ನು ಕಾಪಿ ಮಾಡ್ಕೊಳ್ಳಿ. ಹೇಗೆ ಒಂದು DL ಡೌನ್ಲೋಡ್ ಮಾಡಬೇಕು ಅಂತ ಹೇಳ್ತೀನಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ರೆ ಅಲ್ಲಿ ರಿಟರ್ನ್ ಅಪ್ಲಿಕೇಶನ್ಗೆ ಹೋಗಿ ಮತ್ತೆ ಪರಿವಾಹನ ಅಂತ ಕ್ರೋಮ್ದಲ್ಲಿ ಹೊಡೆದು ಮತ್ತೆ ರಿಟರ್ನ್ ಈ ಅಪ್ಲಿಕೇಶನ್ಗೆ ಬರ್ಬೇಕು ವೀಕ್ಷಕರೇ. ಇದರಲ್ಲಿ ಬಂದು ಇಲ್ಲಿ ಮತ್ತೆ ಒಳ್ಳೆ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಬರುತ್ತೆ. ಮತ್ತೆ ಅದರ್ಸ್ ಮೇಲೆ ಬನ್ನಿ. ಇಲ್ಲಿ ಸರ್ಚ್ ರಿಲೇಟೆಡ್ ಅಪ್ಲಿಕೇಶನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ DL ನಂಬರ್ ಅಂತ ಹಾಕಿ, DL ನಂಬರ್ ಅಂತ ಹಾಕಿ, ಇಲ್ಲಿ ಆ DL ನಂಬರ್ ಏನು ಬಂದಿತ್ತು ಆ DL ನಂಬರ್ ಅನ್ನು ಕಾಪಿ ಮಾಡ್ಕೊಳ್ಳಿ. ಎಂಟರ್ ಕ್ಯಾಪ್ಚರ್ ಅಂತ ಇದೆ, ಇಲ್ಲಿ ಕೂಡ ಒಂದು ಕರೆಕ್ಟ್ ಆಗಿ ಕ್ಯಾಪ್ಚರ್ ಹಾಕಿಕೊಳ್ಳಿ. ಡೈರೆಕ್ಟ್ ಆಗಿ ನಿಮ್ಮ ಒಂದು DL ನಂಬರ್ ಇದ್ರೆ ಸಾಕು, ಇಲ್ಲೇ ಡೈರೆಕ್ಟ್ ಆಗಿ ನೀವು ಹಾಕೊಂಡು ಡೌನ್ಲೋಡ್ ಮಾಡ್ಕೋಬಹುದು. ಏನಾದರೂ ಒಂದು DL ನಂಬರ್ ಇಲ್ಲ, ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲ ಅಂದ್ರೆ ಆ ರೀತಿ ಒಂದು DL ಅನ್ನು ಸರ್ಚ್ ಮಾಡಿ DL ನಂಬರ್ ಅನ್ನು ಕಂಡು ಹಿಡಿದು ಇಲ್ಲಿ DL ನಂಬರ್ ಹಾಕಿ ಈ ರೀತಿ ಒಂದು ಡೇಟ್ ಆಫ್ ಬರ್ತ್ ಹಾಕಿ ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈ ರೀತಿ ನಿಮ್ಮ ಡೀಟೇಲ್ಸ್ ಬಂತು. ಅದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಿಮ್ಮ DL ಬರುತ್ತೆ ವೀಕ್ಷಕರೇ. ಇದನ್ನೇ ಒಂದು ಈ ರೀತಿ DL ಬರುತ್ತೆ. ಈ DL ಎಲ್ಲ ಕಡೆ ನಡೀತು ವೀಕ್ಷಕರೇ. ಅದೇ ರೀತಿ ಇದೊಂದು DL ಅನ್ನು ಪ್ರಿಂಟ್ ತಗೊಂಡ್ರೆ ಆಯ್ತು. ನೋಡಿ ವೀಕ್ಷಕರೇ, ಈಗಾಗಲೇ ನಿಮ್ಮ DL ಕಳೆದು ಹೋದ್ರು ಹೆಂಗೆ ನಾವು ಕಂಡು ಹಿಡಿಬೇಕು ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಶೇರ್ ಮಾಡಿ.